ಸರ್ಕಾರ ಅನುದಾನ ಕೊಟ್ಟರು ಸಾಮಗ್ರಿ ಖರೀದಿ ಮಾಡಿದ ನಂತರ ಮಾಲೀಕರಿಗೆ ಹಣ ಪಾವತಿ ಮಾಡಬೇಕು. ಆದರೆ ಮಾನ್ವಿ ತಾಲೂಕಿನ ಊಟಿಕನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೋತ್ನಾಳ್ ಗ್ರಾಮದ ಬಾಲಾಜಿ ಹಾರ್ಡ್ವೇರ್ ಮಾಲೀಕರಿಗೆ 6 ಲಕ್ಷ ರೂಪಾಯಿ ಪಾವತಿ ಮಾಡದ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮಾನ್ವಿ ತಾಲೂಕು ಪಂಚಾಯಿತಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದ್ದು ಮಾನಹರಾಜಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಪಂಚಾಯಿತಿಯ ಪೀಠೋಪಕರಣ ಜಪ್ತಿ ಮಾಡಲು ರಾಮಕೃಷ್ಣ ಅವರು ಮಾನ್ವಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ನ್ಯಾಯಾಲಯವು ವಾದ ವಿವಾದ ಆಲಿಸಿದ ನಂತರ ಜಪ್ತಿ ಮಾಡಲು ಆದೇಶ ಸೂಚಿಸಿದ ಮೇರೆಗೆ ಹಿರಿಯ ವಕೀಲ ವೀರನಗೌಡ ಪೋತ್ನಾಳ್ ಅವರು ಜಪ್ತಿ ಮಾಡಲು ಬಂದಾಗ ವಾದ ವಿವಾದ ನಡೆಯಿತು. ಒಟ್ಟಾರೆಯಾಗಿ ನೋಡಿದ್ರೆ ಮಾನ್ವಿ ತಾಲೂಕಿನಲ್ಲಿಯೇ ಸರ್ಕಾರದ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಲು ಕೋರ್ಟ್ ಆದೇಶ ಹೊರಡಿಸಿರುವುದು ಇದೇ ಮೊದಲು. ಸರ್ಕಾರದ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಇಂತಹ ಸಂಗತಿ ಮರುಕಳಿಸಲ್ಲ. ಆದರೆ ಮಾನ್ವಿ ತಾಲೂಕು ಪಂಚಾಯಿತಿಯ ಮಾನ ಹರಾಜಾಗಿದೆ ಅಂತ ಚರ್ಚೆ ನಡೆದಿದೆ. ಒಂದು ಜಪ್ತಿ ವಿಚಾರವಾಗಿ ಈಗಾಗಲೇ ಸುಮಾರು 10-15 ದಿನಗಳ ಹಿಂದೆ ನಾವು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಭೇಟಿಯಾಗಿ ಈ ರೀತಿ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದಿರಿ ನ್ಯಾಯಾಲಯ ಅಂತಂದಾಗ ಒಂದು ವಾರ ಟೈಮ್ ಕೊಡ್ರಿ ಸರ್, ನಾವು ಚೆಕ್ ಕೊಡ್ತೀವಿ ಅಂತಂದು ಹೇಳ್ಕೇಸಂದರು. ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಚೆಕ್ಕನ್ನು ಕೊಟ್ಟಿಲ್ಲ. ಈ ಕೋರ್ಟಿನ ಆದೇಶಕ್ಕೆ ಕೂಡ ಅವರು ಏನೈತಂದು ಅವಮಾನ ಮಾಡ್ಯಾರ. ಈ ತಾಲೂಕ್ ಪಂಚಾಯತ್ ಇಒ ಆಗಿರ್ತಕ್ಕಂಥ ಖಾಲಿದ್ ಅಹ್ಮದ್ ಅವರು ಮತ್ತು ಅದೇ ರೀತಿಯಾಗಿ ಅವರ ಮ್ಯಾನೇಜರ್ ಅವರು ಮತ್ತು ಈ ಒಂದು ವಿಚಾರವನ್ನು ಕೂಡ ನಾವು ಇವರಿಗೆ ಮನವರಿಕೆ ಮಾಡೀವಿ. ಯಾರಿಗೆ ಅವರು IAS ಆಫೀಸರ್ ಬಂದಂಥ ಅವರು ಕೂಡ ಹೇಳಿದರು. ಅವರು ತಮ್ಮ ಆಫೀಸರ್ ಜೊತೆಗೆ ಮಾತಾಡಿ ನಾವೇನೈತಂದು ಇದನ್ನು ಮಾಡ್ರಿ ಅಂತಂದು ಹೇಳಿಕೇಸಿ ಹೇಳಿದ್ದಾರೆ.